ಎಲ್ರಿಗೂ ನಮಸ್ಕಾರ. ಈ ಒಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಂಜಿನಿಯರಿಂಗ್ ಘಟಕ ಬೆಂಗಳೂರು ಇವರ ಒಂದು ಆಯುಷ್ಮಾನ್ ಆರೋಗ್ಯ ಮಂದಿರ ಒಂದು ಕಾರ್ಯಕ್ರಮದ ಒಂದು ಉದ್ಘಾಟಕರಾಗಿ ಇಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರೇ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಮ್ಮ ಕಾಡೇನಹಳ್ಳಿ ನಾಗರಾಜನವರೇ, ನಮ್ಮ ಪಶ್ಚಿಮ ಭಾಗದ ನಿರ್ದೇಶಕರಾಗಿರ್ತಕ್ಕಂಥ ಸಾಮೇಗೌಡ್ರೆ, DCC ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ರಘುಪತಿ ರೆಡ್ಡಿ ಅವರೇ, ನಮ್ಮ ಗೊಲ್ಲಹಳ್ಳಿ ಪ್ರಭಾಕರ್ ಅವರೇ, ನಮ್ಮ ಗೊಲ್ಲಹಳ್ಳಿ ಜಗದೀಶ್ ಅವರೇ, NR ಸತ್ಯಣ್ಣ ಅವರೇ, ಲಕ್ಷ್ಮೀನಾರಾಯಣ ಅವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಸೊ ಇಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ ಮತ್ತು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಬಹಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ. ಈಗಷ್ಟೇ ನಮ್ಮ ಶಾಸಕರು ಹೇಳ್ತಾ ಇದ್ರು, ಸುಮಾರು ಆಯುಷ್ಮಾನ್ ಆರೋಗ್ಯ ಮಂದಿರ ಒಂದು ಅಡಿಯಲ್ಲಿ 7 ಗುದ್ದಲಿ ಪೂಜೆ ಮಾಡಬೇಕಾಗಿದೆ. ಇದು ಗ್ರಾಮಾಂತರ ಪ್ರದೇಶಗಳಲ್ಲಿ ಅದು ಒಂದು ಉತ್ತಮವಾದಂಥ ಒಂದು ಬೆಳವಣಿಗೆ. ಯಾಕಂತ ಹೇಳಿದ್ರೆ ಪ್ರತಿ ಗ್ರಾಮಗಳಲ್ಲಿ ಒಂದಲ್ಲ ಒಂದು ರೀತಿ ಆರೋಗ್ಯ ಸಮಸ್ಯೆಗಳಿದೆ. ಸಮಸ್ಯೆ ಇದ್ದಾಗ ಅದನ್ನು ಸಕಾಲಕ್ಕೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಒಂದು ಆಸ್ಪತ್ರೆ ಬಹಳಷ್ಟು ಅತ್ಯವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಟ್ಟಿದ್ದಾರೆ ನಮ್ಮ ಶಾಸಕರು. ಸೊ ಇದರಲ್ಲಿ ಏನಂತ ಹೇಳಿದ್ರೆ ಆರೋಗ್ಯ ಅಧಿಕಾರಿಗಳು ಯಾವಾಗಲೂ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನಕ್ಕೆ ಹಳ್ಳಿಗಳಲ್ಲಿ ಅವ್ರಿಗೆ BP ಇದೆಯಾ, ಶುಗರ್ ಇದೆಯಾ, ಮತ್ತೊಂದಿಲ್ಲ, ಏನು ಪಾಪ ಅವ್ರು ಟೆಸ್ಟ್ ಮಾಡಿಸ್ಕೊಳ್ಳಲ್ಲ. ಸೊ ಅವರು ಟೆಸ್ಟ್ ಮಾಡ್ಕೊಳ್ದಿರ ಬಹಳಷ್ಟು ತೊಂದರೆಗೀಡಾಗ್ತಾ ಇರ್ತಕ್ಕಂಥದ್ದು ಬಹಳಷ್ಟು ನೋಡ್ತಾ ಇದ್ವಿ. ಇವತ್ತು ನಾವು ಸನ್ಮಾನ್ಯ ಮೋದಿ ಅವ್ರನ್ನ ನಾವು ಶ್ಲಾಘಿಸಬೇಕಾಗ್ತದೆ. ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಡಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಟ್ಟುಗೂಡಿ ಇವತ್ತು ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಜನರಿಗೆ ಒಂದು ಉತ್ತಮ ಆರೋಗ್ಯವನ್ನು ಕೊಡುವಂತ ನಿಟ್ಟಿನಲ್ಲಿ ಇವತ್ತು ಒಂದು ಉತ್ತಮವಾದಂತ ಒಂದು ಕೆಲಸವನ್ನು ಇಲ್ಲಿ ಕೈಗೆತ್ತಿಕೊಂಡಿದ್ದಾರೆ. ಯಾಕಂದ್ರೆ ನಾವೆಲ್ಲರೂ ಕೂಡ ಹೇಳ್ತೀವಿ ಆರೋಗ್ಯವೇ ಭಾಗ್ಯ ಅಂತ. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕೇಂದ್ರಗಳು ಸ್ಥಾಪನೆ ಆಗ್ತಾ ಇರೋದ್ರಿಂದ ಗ್ರಾಮಾಂತರ ಪ್ರದೇಶಗಳಲ್ಲಿ ಉತ್ತಮವಾದಂತ ಒಂದು ಆರೋಗ್ಯ ಸೇವೆಯನ್ನ ಜನರಿಗೆ ಕೊಡ್ಲಿಕ್ಕೆ ಅದು ಬಹಳಷ್ಟು ಅನುವು ಮಾಡಿಕೊಡ್ತದೆ. ಈಗ ತಾನೇ ನಮ್ಮ ಶಾಸಕರು ಹೇಳ್ತಾ ಇದ್ರು, ಈಗಾಗಲೇ ನಮ್ಮ ತಾಲೂಕಿಗೆ 7 ಸ್ಯಾಂಕ್ಷನ್ ಆಗಿದೆ. ನಾನು ಇನ್ನೂ ಒಂದು 21 ಬರ್ಸ್ ಬಂದಿದ್ದೀನಿ. ಸೊ ಇನ್ನೂ ಒಂದು 21 ಕೇಂದ್ರಗಳನ್ನು ಈ ತಾಲೂಕಿಗೆ ತರ್ತೀನಿ. ಸೊ ಒಂದು ಆರೋಗ್ಯ ಹಿತದೃಷ್ಟಿಯಿಂದ ಈ ತಾಲೂಕಿನ ಆರೋಗ್ಯದ ಜನರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತಷ್ಟು ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಗ್ರಾಮಾಂತರ ಪ್ರದೇಶಗಳಿಗೆ ಜನರಿಗೆ ಒಂದು ಉತ್ತಮವಾದಂತ ಆರೋಗ್ಯ ಸೌಲಭ್ಯವನ್ನು ಕೊಡಬೇಕು, ಅದು ನನ್ನ ಇಚ್ಛೆ ಆಗಿದೆ. ಸೊ ಅದು ಜನರಿಗೆ ಒಂದು ಒಳ್ಳೆಯ ಒಂದು ಆರೋಗ್ಯವನ್ನು ಕಲಿಸ್ಕೊಡ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇನ್ನೂ ಒಂದು 21 ಬರ್ಸ್ ಬಂದಿದ್ದೀನಿ. ನಾನು ಮುಂದಿನ ದಿನಗಳಲ್ಲಿ ಅವನ್ನು ಕೂಡ ಈ ತಾಲೂಕಲ್ಲಿ ಇಂಪ್ಲಿಮೆಂಟ್ ಮಾಡುವಂತ ಒಂದು ಕೆಲಸವನ್ನು ಕೈಗೆತ್ತಿಕೊಳ್ತೀನಿ ಅಂತ ಈಗಾಗಲೇ ನಮ್ಮ ಶಾಸಕರು ಹೇಳಿದ್ದಾರೆ. ನಿಜವಾಗ್ಲೂ ಕೂಡ ಎಲ್ಲಾ ಸಾರ್ವಜನಿಕ ಬಂಧುಗಳಲ್ಲಿ ನಾನು ಮನವಿ ಮಾಡ್ತಕ್ಕಂಥದ್ದು, ಬಹಳಷ್ಟು ಈಗಂದ್ರೆ ಈ ಕೇಂದ್ರಗಳು ಸ್ಥಾಪನೆ ಆಗಿರೋದ್ರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಸೊ ತಿಂಗಳಿಗೊಂದು ಅಥವಾ 2 ತಿಂಗಳಿಗೊಮ್ಮೆ ಶುಗರ್ ಇದೆಯಾ, BP ಇದೆಯಾ, ಮತ್ತೊಂದಿದೆ ಏನು ಅಂತ ಕೂಡ ಅವಾಗ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ಆ ನಿಟ್ಟಿನಲ್ಲಿ ಅಂತ ಆರೋಗ್ಯ ಕೇಂದ್ರಗಳು ಆಗ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ. ಸೊ ಇದಕ್ಕೆ ಉದ್ಘಾಟನೆ ಮಾಡಿಕೊಟ್ಟಂತ ನಮ್ಮ ಶಾಸಕರಿಗೆ, ನಮ್ಮ ಎಲ್ಲಾ ಮುಖಂಡರುಗಳಿಗೆ ನಾನು ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನು ಹೇಳಿ ಇಂಥ ಕೇಂದ್ರಗಳನ್ನ ತಾವೆಲ್ಲ ಸದುಪಯೋಗ ಪಡಿಸ್ಕೊಂಡು ಒಳ್ಳೆ ಒಂದು ಆರೋಗ್ಯವನ್ನು ಕಾಪಾಡ್ಕೊಂಡು ಹೋಗೋದಕ್ಕೆ ತಾವೆಲ್ಲರೂ ಕೂಡ ಮುಂದಾಗಬೇಕು ಅಂತ ತಮ್ಮಲ್ಲಿ ನಾನು ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.